ಒಬ್ಬ ಹೆಣ್ಮಗಳು ಅಷ್ಟು ಈಸಿ ಟಾಸ್ಕ್ ಅಲ್ಲ, ನಾನು ಹೇಳ್ತಾ ಇದ್ದೆ. ಅಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಗುದ್ದಾಡಬೇಕಾಗುತ್ತೆ. ಅವುಗಳ ಮಧ್ಯೆ ನೀವು 50 ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ್ರಿ. ಆ ಜರ್ನಿ ನೋಡಿದಾಗ ಏನು ಅನಿಸುತ್ತೆ? ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಬಿಗ್ ಬಾಸ್ ಅಂದರೆ ನೀವು ಹೇಳಿದಾಗೆ ಇಟ್ಸ್ ಅ ಎಮೋಷನಲ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರುವಂಥ ಒಂದು ಜಾಗ. ಬಿಕಾಸ್ ಯಾವ ಮೂಮೆಂಟಲ್ಲಿ ಯಾವ ಎಮೋಷನ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅವ್ರು ಕ್ರಿಯೇಟ್ ಮಾಡೋಂಥ ಸಿಚುಯೇಷನ್ಸ್ನ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಇಟ್ಸ್ ಅ ಮೆಂಟಲ್ ಟಾಸ್ಕ್ ಇರ್ಬೋದು ಅಥವಾ ಫಿಸಿಕಲ್ ಟಾಸ್ಕ್ ಇರ್ಬೋದು. ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹಿಂದೆನೇ, ಸ್ಕೂಲಲ್ಲೆಲ್ಲ ಯಾವಾಗಲೂ ಬಂಕ್ ಆಗ್ತಿದೆ ಸ್ಪೋರ್ಟ್ಸ್ ಕ್ಲಾಸ್ ಇದ್ದಾಗ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಟಾಸ್ಕ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾಮಿನೇಷನ್ಸಿಂದ ಸೇಫ್ ಆಗೋದು, ನಾಮಿನೇಟ್ ಆಗೋದು, ನಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದೇ ಗೊತ್ತಾಗೋದು ಟಾಸ್ಕಲ್ಲಿ. ಹಾಗಂತ ಟಾಸ್ಕೇ ಇಂಪಾರ್ಟೆಂಟ್ ಏನಲ್ಲ, ನಮ್ಮ ಪರ್ಸ್ನಾಲಿಟಿನೂ ಮ್ಯಾಟರ್ ಆಗುತ್ತೆ. ಸಿನ್ಸ್ ಇಟ್ ಈಸ್ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ನಮ್ಮ ಪರ್ಸ್ನಾಲಿಟಿ ಜೊತೆ ಆಟನೂ ಹೆಂಗೆ ಆಡ್ತೀವಿ, ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ತೋರ್ಸೋಕ್ಕೆ ಆಟ ಆಡಬೇಕಾಗಿತ್ತು. ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ಎಲ್ಲೂ ಯಾವುದೂ ಟಾಸ್ಕ್ಗಳು ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಗಿವ್ ಅಪ್ ಮಾಡೋದು ನಾನು ಯಾವತ್ತೂ ಮಾಡಿಲ್ಲ. 100% ಎಫರ್ಟ್ ಏನಾಗಬೇಕು ಅದು ಇರ್ತಾ ಇತ್ತು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದಲ್ಲೂ ಕೆಲವೊಮ್ಮೆ ನಾವು ಅಲ್ಲದೆ ಇರೋದನ್ನು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಥರದ್ದೆಲ್ಲ ನಾನೇನಂದರೆ ಎಲ್ಲೂ ಡ್ರಾಮ್ಯಾಟಿಕ್ ಆಗಿ, ಎಲ್ಲೂ ಫೇಕ್ ಆಗಿ ಅಥವಾ ಗಾಸಿಪ್ಸ್ ಮಾಡ್ಕೊಂಡು ಇದೆಲ್ಲ ನಾನು ಏನೂ ಮಾಡಿಲ್ಲ. ನಾನು ಏನು ಒಳಗಡೆ ಹೋದೆ ಅನುಷಾ, ದ ರಿಯಲ್ ಅನುಷಾ, ನಾನು ನಿಜ ಜೀವನದಲ್ಲೂ ಹಾಗೇ ಇದ್ದೆ, ಒಳಗಡೆನೂ ಹಾಗೇ ಇದ್ದೆ. ಬಹುಶಃ ನನಗೆ ಎಲ್ಲೂ ಚೇಂಜ್ ಮಾಡ್ಕೋಬೇಕಂತ ಅನಿಸ್ಲಿಲ್ಲ. ಕೆಲವೊಮ್ಮೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಸ್ಟ್ಯಾಂಡ್ ತೊಗೊತಾ ಇದ್ದೆ. ಅದು ಬಿಟ್ಟು ವಾಂಟೆಡ್ಲಿ ನಾನು ಫೈಟ್ ಮಾಡಬೇಕು, ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ಒಂದು ನೇಚರ್ ನನಗಿರಲಿಲ್ಲ. 50 ದಿನಗಳು ಪೂರೈಸಿದ್ದೀನಿ ಅಂದರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಆ್ಯಕ್ಚುಲಿ. ಬಟ್ ಬೇಜಾರಿದೆ 50 ದಿನಕ್ಕೆ ಹೊರಗೆ ಬಂದಲ್ಲ ಅಂತ. ಬಟ್ 50 ದಿನ ಅನ್ನೋದು ಇಟ್ಸ್ ಅಚೀವ್ಮೆಂಟ್. ಆ ಮನೆಯಲ್ಲಿ ಆ ಒಂದು ಎಮೋಷನ್ಸ್ ಮಧ್ಯೆ ಸರ್ವೈವ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಖುಷಿ ಆಗುತ್ತೆ. ಅನುಷಾ ರೈ ಅಂದಿದ ತಕ್ಷಣ ಪ್ರಕಾಶ್ ರೈ ನೆನಪಾಗ್ತಾರೆ, ರೈ ಅಂತಿರೋದ್ರಿಂದ. ಸೊ ನಿಮ್ಮ ಒಂದು ಇದ್ರ ಬಗ್ಗೆ ಅಂದರೆ ತುಂಬ ಕಡಿಮೆ ಕಾಲಾವಧಿಯಲ್ಲಿ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ರಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ದಿನಗಳಲ್ಲೂ ನಿಮಗೆ ಜನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಆ ಪ್ರೇಮಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಇದೆಲ್ಲ ಹೇಗೆ ಅನಿಸುತ್ತೆ ಅಂತ? ಒಳಗಡೆ ಇದ್ದಾಗ ಒಂದು ಆತಂಕ ಡೆಫಿನೆಟ್ಲಿ ಇತ್ತು. ಬಿಕಾಸ್ ಸಮ್ಟೈಮ್ಸ್ ನಾವು ಮಾತಾಡೋಂಥ ಮಾತು, ನಡ್ಕೊಳ್ಳೋಂಥ ರೀತಿ, ಅಂದರೆ ನಮ್ಮ ಬಿಹೇವಿಯರ್ ಆಚೆಗಡೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಿರುತ್ತೆ ಆ್ಯಂಡ್ ಯಾವ ಥರ ತೊಗೋತಾ ಇರ್ತಾರೆ ಜನ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಆಗ್ತಾ ಇದೆ ಅನ್ನೋದು. ನಮ್ಮದೇ ಆದ ಒಂದು ಲೋಕದಲ್ಲಿ ಇರ್ತಾ ಇದ್ವಿ, ಅಂದರೆ ಬಿಗ್ ಬಾಸ್ ಲೋಕದಲ್ಲಿ ಇರ್ತಾ ಇದ್ವಿ. ಸಮ್ಟೈಮ್ಸ್ ಇತ್ತು ನನಗೆ ಒಳಗಡೆ, ನಾನು ಏನಾದ್ರು ಮಾತಾಡೋದು ತಪ್ಪಾಗಿದ್ದರೆ ಗೊತ್ತಾಗ್ತಿರಲ್ಲ. ಆ ಒಂದು ಮೂಮೆಂಟಲ್ಲಿ ಏನೋ ರಿಯಾಕ್ಟ್ ಮಾಡಿರ್ತೀನಿ, ಅದು ಯಾವ ಥರ ಕಾಣಿಸಿರುತ್ತೆ ಜನಕ್ಕೆ ಅಂತ. ಬಟ್ ಲಕ್ಕಿಲಿ ಆಚೆ ಬಂದ್ಬಿಟ್ಟು ನಾನು ಪಬ್ಲಿಕ್ ರಿಯಾಕ್ಷನ್ಸ್ ನೋಡಿದಾಗ ಇಟ್ ವಾಸ್ ಸೋ ಪಾಸಿಟಿವ್. ನಾನು ಮಾತಾಡಿರೋ ಮಾತು ಪ್ರತಿಯೊಂದು ತುಂಬ ತೂಕ ಇರ್ತಾಯಿತ್ತು. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ರಿ ನೀವು ಅಂತ ಅಂದಿದ್ದು ಕಮೆಂಟ್ಸ್ಗಳಿರ್ಬೋದು. ಅದು ನೇರ ವ್ಯಕ್ತಿತ್ವ, ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಿದ್ರಿ, ಹಿಂದೆ ಮುಂದೆ ಮಾತಾಡಿಲ್ಲ. ಅದು ನಿಜ. ಹಿಂದೆ ಮುಂದೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡೋ ಅಭ್ಯಾಸನೂ ಇಲ್ಲ, ಬಿಗ್ ಬಾಸ್ ಮನೇಲೂ ಅದನ್ನು ಮಾಡಲಿಲ್ಲ. ಅದು ಒಂಥರ ತುಂಬ ಖುಷಿ ಆಗುತ್ತೆ. ಅಷ್ಟು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾರಲ್ಲ. ಜನ ಮೆಚ್ಚಿದ ನಾಯಕಿ, ನಮ್ಮ ಮನೆ ಮಗಳು ನೀವು, ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ ಅನ್ನೋ ನಮ್ಮ ಮನಸ್ಸು ಗೆದ್ದಿದ್ದೀರಾ, ಈ ಥರ ಕಮೆಂಟ್ಸ್ಗಳನ್ನ ಹೋದಾಗ ಐಮ್ ಬ್ಲೆಸ್ಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.